ಜೀವನ ನಿತ್ಯ ಸವಾಲುಗಳನ್ನು ನೀಡುತ್ತಾನೆ ಇರುತ್ತೆ. ಅದನ್ನು ಮೆಟ್ಟಿ ನಿಂತವರಿಗೆ ಮಾತ್ರನೇ ಗೆಲುವು ಸ್ವಂತವಾಗತ್ತೆ. ಎಲ್ಲರನ್ನೂ ನಂಬೋದು ಹಾಗೂ ಯಾರನ್ನೂ ನಂಬದೇ ಇರೋದು ಎರಡು ಪ್ರಮಾದಕರವೇ. ಶಕ್ತಿಯ ರಹಸ್ಯ ಏಕಾಗ್ರತೆಯಲ್ಲಿ ಅಡಗಿರುತ್ತೆ. ಇನ್ನೊಬ್ಬರಿಂದ ಸಹಾಯ ಪಡೆದವರು ಅದನ್ನು ಮರೆಯಬಾರದು. ಹಾಗೆ ಇನ್ನೊಬ್ಬರಿಗೆ ಸಹಾಯ ಮಾಡಿದವರು ಅದನ್ನು ನೆನಪಿಟ್ಟುಕೋಬಾರದು. ನಮ್ಮನ್ನು ನೋಡಿ ಚಪ್ಪಾಳೆ ತಟ್ಟೋ 10 ಬೆರಳುಗಳಿಗಿಂತಲೂ ನಮ್ಮ ಕಣ್ಣೀರು ಒರೆಸೋ 1 ಬೆರಳು ಅತ್ಯುತ್ತಮ. ಇನ್ನೊಬ್ಬರ ಕೆಟ್ಟತನವನ್ನ ಗೊತ್ತು ಮಾಡಿಕೊಂಡಷ್ಟು ನಮ್ಮಲ್ಲಿರೋ ಒಳ್ಳೆತನವನ್ನ ನಾವು ಗುರುತಿಸುತ್ತಿಲ್ಲ. ಮನಸ್ಸಿಗೆ ಕಷ್ಟ ಬಂದರೂ ನೋವು ಆದರೂ ಮೊದಲಿಗೆ ಬರೋದು ಕಣ್ಣೀರೇ. ನಿರ್ದಿಷ್ಟ ಗುರಿಯನ್ನ ಮುಟ್ಟೋ ಕ್ರಮದಲ್ಲಿ 1000 ಸಲ ವಿಫಲವಾದರೂ ಬಿಡದೆ ಮತ್ತೊಮ್ಮೆ ಪ್ರಯತ್ನಿಸಿ. ಒಂದು ದೀಪ ಇನ್ನೊಂದು ದೀಪವನ್ನ ತನ್ನ ಕಾಂತಿ ಕುಗ್ಗದಲ್ಲೇ ಬೆಳಗತ್ತೆ. ಇದು ಬುದ್ಧಿವಂತರಿಗೆ ಚೆನ್ನಾಗಿ ಅನ್ವಯಿಸುತ್ತದೆ. ಜೀವನದಲ್ಲಿ ಗೆಲ್ಲಲು ದಯೆ, ಕಾಳಜಿ, ಒಳ್ಳೆಯತನ ಮಾತ್ರ ಇದ್ದರೆ ಸಾಲದು. ದೇಹಕ್ಕೆ ಮರಣ ಒಮ್ಮೆ ಮಾತ್ರನೇ, ಆದರೆ ಮನಸ್ಸಿಗೆ ತಪ್ಪು ಮಾಡಿದ ಪ್ರತಿ ಕ್ಷಣ ಮರಣವೇ. ಶತ್ರುಗಳನ್ನ ಮಿತ್ರರಾಗಿ ಕಾಣಿದಾಗಲೇ ಅವರ ಮನಸ್ಸಲ್ಲಿರೋ ಶತ್ರುತ್ವವನ್ನ ನಾಶ ಮಾಡಲು ಸಾಧ್ಯ. ಇತರರನ್ನ ನಿಯಂತ್ರಿಸುವುದು ಉತ್ತಮ ವಿಷಯನೇ, ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದು ಬಹುದೊಡ್ಡ ವಿಷಯ. ಏಳಿ ಎದ್ದೇಳಿ, ಗಮ್ಯವನ್ನ ಮುಟ್ಟೋ ತನಕ ವಿಶ್ರಮಿಸಬೇಡಿ. ಮುಳ್ಳಿನ ಹಾದಿಯನ್ನ ದಾಟಿದರೇನೆ ಹೂವಿನ ಹಾದಿ ಎದುರಾಗೋದು. ಸವಾಲುಗಳನ್ನ ಎದುರಿಸಿದರೇನೆ ವಿಜಯ ನಿಮ್ಮದಾಗೋದು. ಗೆಳೆಯ, ಕೊನೆಯದಾಗಿ ಒಂದು ಮಾತು. ನಾವು ಅಳುತ್ತಿರುವಾಗ ಅಮ್ಮ ಖುಷಿ ಪಡೋ ಸಂದರ್ಭ ಏನಾದರೂ ಇದ್ರೆ ಅದು ನಾವು ಹುಟ್ಟಿದ ಕ್ಷಣ ಮಾತ್ರನೇ. ನಿಮ್ಮ ಭವಿಷ್ಯವನ್ನ ನಿಮಗೆ ಬದಲಿಸೋದಕ್ಕೆ ಆಗದೇ ಇರಬಹುದು, ಆದರೆ ನಿಮ್ಮ ವ್ಯಕ್ತಿತ್ವ ಅದನ್ನ ಬದಲಿಸಬಹುದು. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.